ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಿಮಾಣಗಳ ಹೋಲಿಕೆ ಅಧ್ಯಾಯದ 46ನೇ ಪ್ರಶ್ನೆಯನ್ನ ಗಮನಿಸಿ. ಒಬ್ಬ ವ್ಯಕ್ತಿಯು 3 ವರ್ಷಕ್ಕೆ 15,000 ರೂಪಾಯಿಯನ್ನ ಒಂದು ನಿರ್ದಿಷ್ಟ ದರದ ಚಕ್ರಬಡ್ಡಿಯಲ್ಲಿ ವಾರ್ಷಿಕವಾಗಿ ಹೂಡಿಕೆ ಮಾಡಿದನು. 1 ವರ್ಷದ ಅಂತ್ಯದಲ್ಲಿ ಮೊತ್ತವು 16,350 ರೂಪಾಯಿ ಆಗುತ್ತದೆ. ಹಾಗಿದ್ದರೆ ಪ್ರಶ್ನೆ ಸಿ ಯನ್ನ ಗಮನಿಸಿ. 3ನೇ ವರ್ಷದ ಅಂತ್ಯದಲ್ಲಿ ಪಡೆದ ಮೊತ್ತವೇನು? ಓಕೆ, ಸೊ ಇಲ್ಲಿ ಚಕ್ರಬಡ್ಡಿಯ ಸೂತ್ರವನ್ನ ಬಳಸೋಣ. ಸೊ ಚಕ್ರಬಡ್ಡಿಯ ಸೂತ್ರ ಏನ್ ಹೇಳಿ? A is equal to P into 1 plus R divided by 100 whole raised to N. ಸೊ ಇಲ್ಲಿ N is equal to ಎಷ್ಟು ಹೇಳಿ? 3. ಓಕೆ, ಸೊ ಈಗ ಬೆಲೆಯನ್ನ ಆದೇಶಿಸಿದ್ರೆ A is equal to P 15,000 ರೂಪಾಯಿ ಇಂಟು 1 ಪ್ಲಸ್ R ಎಷ್ಟು? 9% ಅಲ್ವಾ? ಸೊ ಡಿವೈಡೆಡ್ ಬೈ 100 ಹೋಲ್ ರೇಸ್ ಟು 3. ಸೊ ಇಸ್ ಈಕ್ವಲ್ ಟು 15,000 ರೂಪಾಯಿ. ಸೊ 1 ಪ್ಲಸ್ 9/100. ಸೊ ಇದನ್ನ ದಶಮಾಂಶಕ್ಕೆ ಪರಿವರ್ತಿಸಿದಾಗ 0.09 ಹೋಲ್ ರೇಸ್ ಟು 3 ಆಗತ್ತೆ. ಸೊ 15,000 ರೂಪಾಯಿ. ಸೊ ಇದೇನಾಗತ್ತೆ ಹೇಳಿ? 1.09 ಹೋಲ್ ರೇಸ್ ಟು 3 ಆಗತ್ತೆ. ಸೊ ಈಗ 15,000 A is equal to 15,000 ಗುಣಿಸು 1.09 ಘಾತ 3 ಇದೆ. ಸೊ ಗುಣಿಸಿದಾಗ ನಮ್ಗೆ 1.295029 ಬರುತ್ತೆ. ಓಕೆ, ಸೊ A is equal to ಇವುಗಳನ್ನ ಗುಣಿಸಿದಾಗ 19,425.435 ರೂಪಾಯಿ ಆಗತ್ತೆ. ಸೊ ಹಾಗಾದ್ರೆ 3ನೇ ವರ್ಷದ ಅಂತ್ಯಕ್ಕೆ ಪಡೆಯುವ ಮೊತ್ತ ಸುಮಾರು 19,425.435 ರೂಪಾಯಿ ಆಗಿರುತ್ತದೆ. ಓಕೆ, ಥ್ಯಾಂಕ್ ಯು.